ಎಲ್ಲರಿಗೂ ನಮಸ್ಕಾರ. ಮಹರ್ಷಿ ಪತಂಜಲಿಯವರ 26ನೇ ಸೂತ್ರ, ಸ ಪೂರ್ವೇಶಾಮಪಿ ಗುರು ಕಾಲೇನ ಅನವಚ್ಛೇದಾತ್. ಸೊ ಇದರ ಒಂದು ಪದಶಃ ಅರ್ಥ ಈ ರೀತಿಯಾಗಿದೆ. ಸ ಆತನು ಅಂದರೆ ಈಶ್ವರನು, ಪೂರ್ವೇಶಾಂ ಅಂದರೆ ಪೂರ್ವಜರ, ಇಂದಿನವರ, ಸೊ ಅಪಿ ಅಂದರೆ ಕೂಡ, ಗುರು ಅಂದರೆ ಗುರು ಮಾರ್ಗದರ್ಶಕ, ಕಾಲೇನ ಕಾಲದಿಂದ ಕಾಲಕ್ಕೆ, ಅನವಚ್ಛೇದಾತ್ ಮಿತಿಗೊಳಿಸಲಾಗದ, ಕಾಲಾತೀತ ಅನ್ನುವ ಅರ್ಥದೊಂದಿಗೆ ಈ ಸೂತ್ರ ಪ್ರಾರಂಭವಾಗುತ್ತದೆ. ಈಶ್ವರನು ಕಾಲಾತೀತನಾಗಿರುವುದರಿಂದ ಎಲ್ಲ ಪೂರ್ವಗುರುಗಳಿಗೂ ಆದಿಗುರು ಆಗಿದ್ದಾನೆ. ಈಶ್ವರನು ಕಾಲಾತೀತನಾಗಿರುವುದರಿಂದ ಎಲ್ಲ ಪೂರ್ವಗುರುಗಳಿಗೂ ಸಹ ಆದಿಗುರು ಆಗಿದ್ದಾನೆ. ಸೊ ನಾವು ಈಗಾಗಲೇ ಹಿಂದಿನ ಸೂತ್ರದಲ್ಲಿ ಈಶ್ವರನು ಸರ್ವಜ್ಞಾನದ ಮೂಲ ಎಂದು ತಿಳಿದುಕೊಂಡಿದ್ದೇವೆ. ಈ ಸೂತ್ರದಲ್ಲಿ ಮಹರ್ಷಿ ಪತಂಜಲಿಗಳು ಹೇಳ್ತಾ ಇದ್ದಾರೆ, ಆ ಜ್ಞಾನವು ಕಾಲಕ್ಕೆ ಸೀಮಿತವಲ್ಲ. ಅದರಿಂದ ಈಶ್ವರನು ಎಲ್ಲ ಗುರುಗಳಿಗೂ ಮೂಲ ಗುರುಗಳಾಗಿದ್ದಾರೆ. ಗುರು ಎಂದರೆ ಕೇವಲ ವ್ಯಕ್ತಿಯಲ್ಲ. ಗುರು ಅಂದರೆ ಕೇವಲ ವ್ಯಕ್ತಿಯಲ್ಲ. ಗು ಅಂದರೆ ಅಂಧಕಾರ, ರು ಎಂದರೆ ಅದನ್ನು ದೂರ ಮಾಡುವವನು, ಅಂಧಕಾರವನ್ನು ದೂರ ಮಾಡುವವರನ್ನು ನಾವು ಗುರು ಎಂದು ಇಲ್ಲಿ ಕರೀಲಿಕ್ಕೆ ಸಾಧ್ಯವಾಗುತ್ತೆ. ಅಜ್ಞಾನವನ್ನು ದೂರ ಮಾಡಿ ಜ್ಞಾನ ಬೆಳೆಸುವವನೇ ಗುರು ಆಗಿರ್ತಾರೆ. ಸೊ ಈ ಅರ್ಥದಲ್ಲಿ ಈಶ್ವರನು ಪರಮಗುರು, ಇಲ್ಲಿ ನಮಗೆ ಈಶ್ವರನು ಪರಮಗುರು ಆಗಿರ್ತಾರೆ. ಕಾಲಾತೀತ ಎಂಬ ಅರ್ಥದೊಂದಿಗೆ ನಾವು ತಿಳ್ಕೋಬೇಕಂದ್ರೆ, ಭೂತಕಾಲದಲ್ಲಿ ಇದ್ದೆವು, ವರ್ತಮಾನದಲ್ಲಿ ಇದ್ದೇವೆ, ಭವಿಷ್ಯದಲ್ಲಿ ಇರಬಹುದು. ಕಾಲಾತೀತ ಅಂದರೆ ವಿವಿಧ ಕಾಲಗಳಲ್ಲಿ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯದಲ್ಲಿ. ಸೊ ಹೀಗೆ ಜೀವನ ಕಾಲಕ್ಕೆ ಸೀಮಿತವಾಗಿರದೆ ಈಶ್ವರನು ಭೂತಕ್ಕೂ ಮುಂಚೆ, ವರ್ತಮಾನದಲ್ಲೂ, ಭವಿಷ್ಯಕ್ಕೂ ಆಚೆ ಅವನು ಕಾಲದಿಂದ ಮಿತಿಗೊಳಿಸಲ್ಪಡುವುದಿಲ್ಲ. ಯಾಕೆ ಅಂತಂದು ಹೇಳಿದರೆ, ಮಹರ್ಷಿ ಪತಂಜಲಿಯಲ್ಲಿ ಬಹಳ ವಿಶೇಷವಾಗಿ ಹೇಳ್ತಾರೆ, ಪೂರ್ವೇಶಾಮಪಿ ಗುರುಹು. ಪತಂಜಲಿಯವರು ಹೇಳಿದ ಹಾಗೆ ಎಲ್ಲ ಮಹರ್ಷಿಗಳು, ಸಿದ್ಧರು, ಗುರುಗಳು, ಅವರಿಗೂ ಸಹ ಜ್ಞಾನದ ಮೂಲ ಈಶ್ವರನೇ ಆಗಿರುತ್ತಾನೆ. ಹೀಗೆ ಎಲ್ಲ ನದಿಗಳ ಮೂಲ ಸಮುದ್ರವೋ ಹಾಗೆಯೇ ಎಲ್ಲ ಜ್ಞಾನದ ಮೂಲ ಈಶ್ವರ ಆಗಿರ್ತಾರೆ. ಸೊ ಈ ಒಂದು ಯೋಗದ ದೃಷ್ಟಿಯಲ್ಲಿ ನಾವು ನೋಡಬೇಕಂದಾಗ, ಈಶ್ವರನ ಮೇಲೆ ನಾವು ಧ್ಯಾನ ಮಾಡುವುದರಿಂದ ನಮ್ಮನ್ನು ನಾವು ಗುರುತತ್ವಕ್ಕೆ ಸಂಪರ್ಕಿಸಲಿಕ್ಕೆ ಸಹಾಯವಾಗುತ್ತದೆ. ಸೊ ಇದರಿಂದ ಆಂತರಿಕ ಮಾರ್ಗದರ್ಶನ ಬರುತ್ತದೆ, ಗೊಂದಲ ಕಡಿಮೆಯಾಗುತ್ತದೆ, ವಿವೇಕ ಬೆಳೆಯುತ್ತದೆ, ವಿವೇಕ ನಮ್ಮಲ್ಲಿ ಜಾಗೃತವಾಗಲಿಕ್ಕೆ ಪ್ರಾರಂಭವಾಗುತ್ತದೆ. ಸೊ ಹೀಗೆ ಈಶ್ವರನು ಆದಿಗುರುವಾಗಿದ್ದು ಎಲ್ಲ ಜ್ಞಾನ ಪ್ರವಾಹದ ಮೂಲವಾಗಿದ್ದಾನೆ. ನಿಜವಾದ ಗುರು ಹೊರಗೂ ಒಳಗೂ, ಹೊರಗಿನ ಗುರು ದಾರಿ ತೋರಿಸುತ್ತಾನೆ, ಒಳಗಿನ ಗುರು ಜಾಗೃತಗೊಳಿಸುತ್ತಾನೆ. ಗುರುತತ್ವ ಶಾಶ್ವತ. ಸೊ ಗುರುತತ್ವ ಎನ್ನುವುದೆಲ್ಲ ಇದು ಶಾಶ್ವತವಾಗಿರುತ್ತದೆ. ದೇಹ ಬದಲಾಗಬಹುದು, ಆದರೆ ಗುರುತತ್ವ ಬದಲಾಗುವುದಿಲ್ಲ. ಪ್ರಾಯೋಗಿಕವಾದ ಒಂದು ಅರ್ಥವನ್ನು ನೋಡಲಿಕ್ಕೆ, ಗುರುಸ್ಮರಣೆ ಮನಸ್ಸಿಗೆ ಸ್ಥಿರತೆ ನೀಡುತ್ತದೆ, ಈಶ್ವರ ಸ್ಮರಣೆ ಆಂತರಿಕ ದಾರಿ ತೋರಿಸುತ್ತದೆ. ಸೊ ಹೀಗೆ ಜೀವನದಲ್ಲಿ ಗೊಂದಲದಲ್ಲಿ ಇದು ಒಂದು ಬೆಳಕಾಗುತ್ತದೆ. ಸೊ ನಾವು ಏನು ಗುರುಸ್ಮರಣೆ, ಈಶ್ವರ ಸ್ಮರಣೆ ಮಾಡುವುದರಿಂದ ಮನಸ್ಸು ಮತ್ತು ಆಂತರಿಕ ಒಂದು ನಮ್ಮ ಶಾಂತಿಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಜೀವನದಲ್ಲಿ ಎಲ್ಲ ಗೊಂದಲಗಳು ಪರಿಹಾರವಾಗ್ತವೆ. ಸೊ ಹೀಗೆ ನಿಜವಾದ ಗುರು ಕಾಲಕ್ಕೆ ಸೀಮಿತನಲ್ಲ, ಅವನು ಜಾಗೃತಿಯ ರೂಪದಲ್ಲಿ ಸದಾ ನಮ್ಮೊಳಗಿದ್ದಾನೆ. ಹೊರಗಿನ ಗುರು ನಮ್ಮನ್ನು ಒಳಗಿನ ಗುರು ಕಡೆಗೆ ಒಯ್ಯಲಿಕ್ಕೆ ಸದಾ ಸಹಾಯ ಮಾಡುತ್ತಾನೆ, ಅವನೇ ನಮ್ಮನ್ನು ಕರೆದೊಯ್ತಾನೆ. ಸೊ ಹೀಗೆ ನಮ್ಮನ್ನು ನಾವು ಅರ್ಥೈಸಬೇಕಂದಾಗ, ನಾನು ಕೇವಲ ಹೊರಗಿನ ಜ್ಞಾನವನ್ನು ಹುಡುಕುತ್ತಿದ್ದೇನೆಯಾ ಅಥವಾ ಒಳಗಿನ ಗುರುತತ್ವವನ್ನು ಕೇಳುತ್ತಿದ್ದೇನೆಯಾ? ಸೊ ಈ ಒಂದು ಅಂಶವನ್ನು ನಾವು ಗುರುತಿಸಿಕೊಳ್ಳಿಕ್ಕೆ ನಮಗೆ ಸಂಪೂರ್ಣವಾದ ವಿಷಯ ಈ ಸೂತ್ರದಲ್ಲಿ ಸಿಗುತ್ತದೆ. ಈಶ್ವರ ಎಲ್ಲ ಗುರುಗಳಿಗೂ ಆದಿಗುರುವಾಗಿದ್ದಾರೆ. ಕಾಲಾತೀತ ಜ್ಞಾನವೇ ಗುರುತತ್ವದ ಮೂಲವಾಗಿದೆ. ಈ ತತ್ವದೊಂದಿಗೆ ಸಂಪರ್ಕಿಸಿದಾಗ ನಮ್ಮ ಸಾಧಕನ ಮಾರ್ಗ ಸ್ಪಷ್ಟವಾಗುತ್ತದೆ. ಸಾಧಕನ ಮಾರ್ಗವೇನಾಗುತ್ತಲ್ಲ, ಇದರಲ್ಲಿ ಬಹಳಷ್ಟು ಸ್ಪಷ್ಟತೆ ಸಿಕ್ಕು ಅವನಿಗೆ ತನ್ನ ಆಂತರಿಕ ಜ್ಞಾನದ ಮೂಲಕ ಅವನ ನಿಜವಾದ ಸಂತೋಷ, ನಿಜವಾದ ಆನಂದವನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತೆ ಎನ್ನುವುದು ಇಲ್ಲಿ ಮಹರ್ಷಿ ಪತಂಜಲಿಯವರು ಈ ಒಂದು ಸೂತ್ರದ ಮೂಲಕ ಸ ಪೂರ್ವೇಶಾಮಪಿ ಗುರು ಕಾಲೇನ ಅನವಚ್ಛೇದಾತ್ ಎನ್ನುವುದರ ಮೂಲಕ ತಿಳಿಸಿರುತ್ತಾರೆ. ಸೊ ಈ ಸೂತ್ರದಲ್ಲಿ ಬಹಳಷ್ಟು ವಿಶೇಷವಾಗಿ ನಾವು ಈಶ್ವರನ ಧ್ಯಾನ ಮಾಡುವುದರ ಮೂಲಕ ನಾವು ಹೊರಗಿನ ಗುರುವಿನ ಸಂಪರ್ಕದಿಂದ ಒಳಗಿನ ಒಂದು ಜ್ಞಾನದ ಜೊತೆಗೆ ಯಾವ ರೀತಿ ನಾವು ಸಂಪರ್ಕ ಬೆಳೆಸ್ಬೋದು, ಅದನ್ನು ಯಾವ ರೀತಿ ಅರಿತುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತನ್ನು ತಿಳಿಸಿದ್ದಾರೆ. ಅನಂತ ಧನ್ಯವಾದಗಳು. ಮತ್ತೊಂದು ಸೂತ್ರದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.